ANMR ನ್ಯೂಸ್ಗೆ ಸ್ವಾಗತ. BNS ಸಿರಿಧಾನ್ಯ ಇದೀಗ ಔಷಧಿ ಮತ್ತು ದಿನಸಿ ಅಂಗಡಿಗಳಲ್ಲಿ. ಉತ್ತಮ ಆಹಾರವೇ ಮನುಷ್ಯನ ಆರೋಗ್ಯಕ್ಕೆ ಒಂದು ಭಾಗ್ಯ. ಇಂತಹ ಆರೋಗ್ಯ ಭಾಗ್ಯಕ್ಕೆ ವಿವಿಧ ಪೋಷಕಾಂಶಗಳ ಗಣಿಗಳೇ ಆಗಿರುವ ಸಿರಿಧಾನ್ಯಗಳ ಸೇವನೆ ಇಂದು ಆರೋಗ್ಯಕ್ಕೆ ಅಗತ್ಯವಾಗಿದ್ದು, ಅಂಥ ಪೋಷಕಾಂಶವುಳ್ಳ ವಿವಿಧ ಸಿರಿಧಾನ್ಯಗಳಿಂದ ತಯಾರಿಸಿದ BNS ನ್ಯೂಟ್ರಿಮಿಕ್ಸ್ ಪಾಕೆಟ್ಗಳು ಇದೀಗ ಚಿಂತಾಮಣಿ ನಗರದ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಮತ್ತು ಪ್ರಮುಖ ದಿನಸಿ ಅಂಗಡಿಗಳಲ್ಲಿ ದೊರೆಯುತ್ತದೆ. ನ್ಯೂಟ್ರಿಮಿಕ್ಸ್ ಪಾಕೆಟ್ನಲ್ಲಿ 6 ಸಿರಿಧಾನ್ಯಗಳು, ಏಕದಳ ದ್ವಿದಳ ಧಾನ್ಯಗಳು, ಡ್ರೈ ಫ್ರೂಟ್ ಸೇರಿದಂತೆ 24 ಥರದ ಬೇಳೆಕಾಳುಗಳ ಮಿಶ್ರಣದ ವಿವಿಧ ಬಗೆಯ BNS ನ್ಯೂಟ್ರಿಮಿಕ್ಸ್ ದೊರೆಯುತ್ತದೆ. ಮಧುಮೇಹ, BP, ಕೊಲೆಸ್ಟ್ರಾಲ್, ರೋಗ ನಿರೋಧಕ ಶಕ್ತಿ ಕಾಪಾಡುವ BNS ನ್ಯೂಟ್ರಿಮಿಕ್ಸ್ಗಾಗಿ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಮತ್ತು ಪ್ರಮುಖ ದಿನಸಿ ಅಂಗಡಿಗಳಲ್ಲಿ ಲಭ್ಯವಾಗಿದ್ದು, ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 916498366335 ಮತ್ತು 9741433998 ಸಂಪರ್ಕಿಸುವುದು. ನಗರಸಭೆಯ ಪೌರ ಕಾರ್ಮಿಕರಿಗೆ ಉಚಿತವಾಗಿ ಬಟ್ಟೆ ವಿತರಿಸಿದ ಸಮಾಜ ಸೇವಕ BNS. ನಮ್ಮ ದೇಶಕ್ಕೆ ಸೈನಿಕರು ಮತ್ತು ಪೊಲೀಸರ ಸೇವೆ ಎಷ್ಟು ಮುಖ್ಯವಾಗಿದೆಯೋ, ಪೌರ ಕಾರ್ಮಿಕರ ಸೇವೆ ಸಹ ಅಷ್ಟೇ ಮುಖ್ಯವಾಗಿದೆ ಎಂದು ಸಮಾಜ ಸೇವಕರು ಜೈ ಮಾರುತಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರಾದ BN ನಾರಾಯಣ ಸಮೀರ್ ಅವರು ಹೇಳಿದರು. ಅವರು ನಗರಸಭೆಯ ಪುರುಷ ಮತ್ತು ಮಹಿಳಾ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಿಸಿ ಮಾತನಾಡಿದ ಅವರು, ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ನಗರಸಭೆಯ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಮಾಡುತ್ತಿದ್ದು, ಕಳೆದ 10 ವರ್ಷಗಳಿಂದ ವಿತರಣೆ ಮಾಡಿಕೊಂಡು ಬರುತ್ತಿರುವುದು ನನಗೆ ತುಂಬ ಸಂತಸ ತಂದಿದೆ ಎಂದರು. ಇನ್ನು ಪೌರಾಯುಕ್ತ GN ಚಲಪತಿರವರು ವರ್ಷಕ್ಕೆ 2 ಬಾರಿ ಬಟ್ಟೆ ನೀಡುವಂತೆ ಮನವಿ ಮಾಡಿದ್ದು, 6 ತಿಂಗಳ ನಂತರ ಮತ್ತೆ ಬಟ್ಟೆ ನೀಡುವುದಾಗಿ ನಾರಾಯಣ ಸ್ವಾಮಿ ಘೋಷಿಸಿದರು. ಪ್ರತಿದಿನ ಬೆಳಗ್ಗೆ ಬಿಸಿಲು, ಮಳೆ, ಚಳಿ, ಗಾಳಿ ಎನ್ನದೇ ನಗರದ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿರುವ ಪೌರ ಕಾರ್ಮಿಕರ ಸೇವೆಯನ್ನು ಕೊಂಡಾಡಿದ ನಾರಾಯಣ ಸ್ವಾಮಿ, ಪೌರ ಕಾರ್ಮಿಕರ ಮಕ್ಕಳು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವಂತೆ ಕೋರಿದ್ದಲ್ಲದೆ, ಹೃದಯಾಘಾತವಾಗಿ ಮೃತಪಟ್ಟ ಪೌರ ಕಾರ್ಮಿಕನ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಆರ್ಥಿಕ ನೆರವು ಸಹ ದೊರಕಿಸಿಕೊಡುವುದಾಗಿ ಸಭೆಯಲ್ಲಿ ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಹಕಾರಿ ಭಾರತೀಯ ಸಂಘಟನೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾದ H. ಕೃಷ್ಣಾರೆಡ್ಡಿ, ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರೇಷನ್ ನಿಕಟಪೂರ್ವ ಅಧ್ಯಕ್ಷರಾದ ಅಮರ್, ನಗರಸಭೆಯ ಪೌರಾಯುಕ್ತ GN ಚಲಪತಿರವರು ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕಿ ಆರತಿ, ಕಿರಿಯ ಆರೋಗ್ಯ ನಿರೀಕ್ಷಕ ವಿಜಯ್ ಕುಮಾರ್, ಕಚೇರಿಯ ವ್ಯವಸ್ಥಾಪಕ ನಜೀರ್ ಅಹಮದ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಗರಸಭೆಯ ಎಲ್ಲ ಪೌರ ಕಾರ್ಮಿಕರು, ನೀರು ಸರಬರಾಜು ಸಿಬ್ಬಂದಿ ಸೇರಿದಂತೆ ಮತ್ತಿತರರಿಗೆ ಬಟ್ಟೆ ವಿತರಣೆ ಮಾಡಲಾಯಿತು. ಇನ್ನು ನಗರಸಭೆಯ ಪೌರ ಕಾರ್ಮಿಕರ ಸಂಘಟನೆಯಿಂದ ದಾನಿಗಳಾದ ನಾರಾಯಣ ಸ್ವಾಮಿ ಸೇರಿದಂತೆ ಸಭೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈಗ ತಾನೇ ಹೇಳಿದ್ರು ನಮ್ಮ ಚಲಪತಿ ಸಾಹೇಬರು, ಇನ್ನೊಂದು 6 ತಿಂಗಳಿಗೆ ಮತ್ತೆ ಒಂದ್ಸಲಿ ವರ್ಷಕ್ಕೆ 2 ಸಲ ಕೊಟ್ಟರೆ ಬೆಸ್ಟು ಅಂತ. ನಿಮ್ಗೆ ಮತ್ತೆ 6 ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿ ಈ ಮುಖಾಂತರ ಹಾಗೆಯೇ ನಿನ್ನೆ ಯಾರೋ ಒಬ್ಬರು ಹೃದಯಾಘಾತದಿಂದ ತೀರ್ಕೊಂಡ್ರು ಅಂತ ಅವ್ರು ಹೇಳಿದರು. ಅವರು ಫ್ಯಾಮಿಲಿಯಲ್ಲಿ ಯಾರಾದರೂ ಓದೋ ಮಕ್ಕಳಿದ್ರೆ ಅವ್ರಿಗೆ, ಅಥವಾ ಇನ್ನೇನಾದರೂ ಆರ್ಥಿಕವಾಗಿ ಅವ್ರಿಗೆ ತೊಂದರೆ ಇದ್ದರೆ ನನ್ನ ಕೈಲಾದ ಸಹಾಯ ನಾನು ಮಾಡ್ತೇನೆ. ದಯವಿಟ್ಟು ಅವರ ಮಾಹಿತಿಯನ್ನು ನನಗೆ ಕೊಡಿ ಅಂತ ಹೇಳ್ತೇನೆ. ಮತ್ತು ಮುಖ್ಯವಾಗಿ ಹೇಳೋದು, ಜನಸೇವೆಯೇ ಜನಾರ್ದನ ಸೇವೆ ಅಂತ. ಅಂದರೆ ಕಷ್ಟದಲ್ಲಿರೋರಿಗೋ ಕಾರ್ಮಿಕರಿಗೋ ನಮ್ಮ ಕೈಲಾದಷ್ಟು ಸೇವೆ ಮಾಡಿದ್ರೆ ಅದು ಭಗವಂತನ ಸೇವೆ ಮಾಡಿದ್ದಕ್ಕಿಂತ ಹೆಚ್ಚಿನ. ಈಗ ಡೆಂಗು ಜ್ವರ, ಚಿಕನ್ ಜ್ವರ, ಮತ್ತೊಂದು ಇನ್ನೊಂದು ಹೊಸದಾಗಿ ಬರ್ತಾ ಇದೆ ಜ್ವರಗಳು. ಜಿಕಾ ಜ್ವರ, ಈ ಜ್ವರಗಳೆಲ್ಲ ಬರ್ತಾ ಇದೆ. ತಾವೇನಾದರೂ ನಿಮ್ಮ ಕೆಲಸನ ಒಂದು 20 ದಿವಸ, 1 ತಿಂಗಳ ಮಟ್ಟಿಗೆ ನಿಲ್ಲಿಸ್ಬಿಟ್ರೆ ಇದ್ರ ಜೊತೆಗೆ ಇನ್ನೊಂದು 10 ಹೊಸ ರೋಗಗಳು ಇಟ್ಕೋಬೇಕು. ಆ ನಿಟ್ಟಿನಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು, ಮಳೆ ಇರಲಿ ಚಳಿ ಇರಲಿ
ಇನ್ನೇನೇ ಇಲ್ಲಿ ನಿಮ್ಮ ಆರೋಗ್ಯ ಒಂಚೂರು ಏರ್ಪೇರಿದ್ರು ಜನಗಳ ಆರೋಗ್ಯಕ್ಕೋಸ್ಕರ ಹಾಗೂ ನಮ್ಮ ನಗರ ಸ್ವಚ್ಛವಾಗಿಡೋಕ್ಕೋಸ್ಕರ ನೀವು ಪಡೋ ಪ್ರಯತ್ನ ನಿಜವಾಗ್ಲೂ ನಿಮಗೆ ಧನ್ಯವಾದಗಳು. ನಮ್ಮ ದೇಶಕ್ಕೆ ಪೊಲೀಸ್ ವ್ಯವಸ್ಥೆ ಎಷ್ಟು ಮುಖ್ಯನೋ, ಗಡಿಯಲ್ಲಿ ನಮ್ಮ ಯೋಧರು ನಮ್ಮ ದೇಶನ ಕಾಯ್ತಾರೆ, ಅವ್ರ ಸೇವೆ ಎಷ್ಟು ಮುಖ್ಯನೋ ನಿಮ್ಮ ಸೇವೆ ಅಷ್ಟೇ ಮುಖ್ಯ. ಒಂದು ದಿವಸ ಪೊಲೀಸ್ ವ್ಯವಸ್ಥೆ ಒಂದು ವಾರ 10 ದಿವಸ ನಿಂತರೆ ಏನಾಗುತ್ತೆ, ಎಲ್ಲ ಅಲ್ಕೊಳ್ಳಲ್ಲ. ನಿಮ್ಮ ಸೇವೆ ನಿಂತ್ರೂ ಅಷ್ಟೇ ಆಗೋದು. ಸ್ವಚ್ಛತೆ ಹಾಳಾಗೋದ್ರೆ ಇನ್ನು ಇದರ 10 ಕಾಯಿಲೆಗಳು ಹೊಸ ಥರದ್ದು ಉಟ್ಕೊಳ್ಳಿ. ಆ ನಿಟ್ಟಿನಲ್ಲಿ ಕಷ್ಟಪಡ್ತಿರೋ ನೀವು ಆರೋಗ್ಯವಾಗಿರಬೇಕು, ಆನಂದವಾಗಿರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಕಾರಣ ನಮ್ಮ ಚಲಪತಿ ಸಾಗರ್ ಆಗಲೇ ಹೇಳ್ತಿದ್ರು, ಕುಡಿಯೋದು ಭಗವಂತ ನಮ್ಗೆ ಹುಟ್ಟಿದ ತಕ್ಷಣ ಕೊಟ್ಟಿರೋ ವರ, ನೀರು ಕುಡಿಲೇಬೇಕು, ಅನ್ನ ತಿನ್ನಬೇಕು. ಅನ್ನ ಮತ್ತು ನೀರು ಕುಡಿದ್ರೆ ನಮ್ಮ ಪ್ರಾಣ ಹೋಗುತ್ತೆ. ನಿಜನಾ? ಒಪ್ಕೊಳ್ತೀರಾ? ಬಟ್ ಈ ಬ್ರಾಂದಿ, ವಿಸ್ಕಿ, ಪಾನ್ ಪರಕ್ಕು, ಹಾಳು ಮಳೆ ಇವೆಲ್ಲ ಮಾಡಿದ್ರೆ ಪ್ರಾಣ ಹೋಗಲ್ವಲ್ಲ? ಯಾಕೆ ಪ್ರಾಣ ಹೋಗಲ್ಲ ತಾನೆ? ಯಾಕೆ ಮಾಡಬೇಕಿತ್ತು? ಬೇಕಾಗಿಲ್ಲ, ಬಿಡಿ ಅದನ್ನು ಪ್ಲೀಸ್, ಬಿಟ್ಬಿಡಿ. ಈಗ ನೀವು ಪೌರ ಕಾರ್ಮಿಕರಾಗಿ ಸೇವೆ ಸಲ್ತಿದ್ದೀರ, ನಿಮ್ಮ ಮಕ್ಕಳು ಇದೇ ಕೆಲಸ ಮಾಡ್ಬೇಕಂತೇನು ಕಾನೂನಿಲ್ಲ ಇಲ್ಲಿ. ಆ ದುಡ್ಡಿನಲ್ಲಿ ನೀವು ದಿನ ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ಅಷ್ಟಿರ್ತದೆ. 50 ರೂಪಾಯಿ ಖರ್ಚು ಮಾಡಿಕೊಂಡು ದಿನ 50 ರೂಪಾಯಿ ತಿಂಗಳಿಗೆ 1500 ಆಯಿತು, ವರ್ಷಕ್ಕೆ 18,000 ರೂಪಾಯಿ ಆಯಿತು. ಆ 18,000 ರೂಪಾಯಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕೋ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋ, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋ ಉಪಯೋಗಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಚೆನ್ನಾಗಿ ಆಗ್ತಾವಲ್ವಾ? ಅಲ್ವಾ? 4 ಅಕ್ಷರ ಕಲ್ತ್ರೆ, ಈಗ ನಾವು ನಿಮ್ಮ ಥರ ಬಡವರಾಗಿದ್ದವ್ರೆ ಯಾವುದೋ ಇದೇ ಚಿಂತಾಮಣಿಯಲ್ಲಿ ಛತ್ರದಲ್ಲಿ ಊಟ ಮಾಡ್ತಿದ್ವಿ. ನಾವು ಊಟಕ್ಕಿಲ್ಲ ನಮಗೆ, ಯಾರು ಮೊದಲು ನಮ್ಗೇನು ಗೊತ್ತಾ? ನಮ್ಗೆ ಹೊಟ್ಟೆ ತುಂಬಬೇಕಷ್ಟೇ. ನಮ್ಮ ತಾಯಿ ಹೇಳೋದು, ಏನೋ ಕಷ್ಟಪಡ್ರ ಸ್ವಲ್ಪ 4 ಅಕ್ಷರ ಕಲ್ತ್ಕೊಳ್ರ, ಮುಂದೆ ನೀವು ಚೆನ್ನಾಗಿ ಬಿಡ್ತೀರ, ನಿಮ್ಮ ಅಪ್ಪನ ಥರ ನೀವು ಕೂಲಿ 4 ಕೆಲಸ ಮಾಡಬೇಡ್ರಿ ಅಂತ. ನಮ್ಮಪ್ಪ ಬೇಡ, ಮನೇಲಿರು, ಕೂಲಿ 4 ಹೋಗ್ಬೋದು. ನಮ್ಮಮ್ಮ ಹೋದ ದುಡ್ಡಲ್ಲಿ 25 ದಿವಸ ನಿಂತರ ನಡ್ಕೊಂಡು ಬಂದಿದ್ದೀವಿ 10 ಕಿಲೋಮೀಟ್ರಿಂದ 1984 ಯಾವುದೋ ಛತ್ರದಲ್ಲಿ ಊಟನೂ ಮಾಡಿದ್ವಿ. ಇವತ್ತು ಹಂಗೆ ಇದ್ದೀವ. ಸೊ ನೀವು ಹಿಂಗೆ ಇರ್ತೀರ ಅಂತ ನಿಮ್ಮ ಮಕ್ಕಳು ಹೀಗೆ ಇರಬೇಕಂತೇನಿಲ್ಲ. ಅಟ್ಲೀಸ್ಟ್ ನಿಮ್ಮ ಶ್ರಮನ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚು ಮಾಡೋ ದುಡ್ಡನ್ನು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು ಮಾಡಿ, ಅವರ ಮುಂದಿನ ಇದಕ್ಕೆ ಖರ್ಚು ಮಾಡಿ, ನಿಮ್ಮ ಮಕ್ಕಳಾದರೂ ಒಳ್ಳೆ ವಿದ್ಯಾಭ್ಯಾಸವಾಗಿ ಒಳ್ಳೆ ಉನ್ನತ ಉದ್ಯೋಗ ಹೋಗ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಮಾಡಬೇಕು. ಹಾಗೂ ಅನ್ಯೋನ್ಯವಾಗಿ ಇರಬೇಕು. ಇರೋದ್ರಲ್ಲಿ ಅನ್ಯಾಯವಾಗಿರಬೇಕು, ಇರೋದ್ರಲ್ಲಿ ಸಂತೋಷವಾಗಿರ್ಬೇಕಂದ್ರೆ ದೊಡ್ಡ ಮಾಡಿಗಳು, ದೊಡ್ಡ ಕಾರುಗಳು, ದೊಡ್ಡ ಇದೇ ಇರಬೇಕಂತ ಏನಿಲ್ಲ. ಸುಖ, ಸಂತೋಷ, ನೆಮ್ಮದಿ ಎಲ್ಲಿದೆ ಅಂತ ಹೇಳಿದ್ರೆ, ನಮ್ಗೆ ಈ ಕ್ಷಣಕ್ಕೆ ಏನು ಕೊಟ್ಟಿರ್ತಾರೋ, ನಮ್ಗೆ ಚಾಪೆ ಕೊಟ್ಟಿರ್ತಾರ, ದಿಂಬೆ ಕೊಟ್ಟಿರ್ತಾರ, ಕುಲ್ಲಾನ್ ಬೆಡ್ಡೆ ಕೊಟ್ಟಿರ್ತಾರ, ಇರೋದ್ರಲ್ಲಿ ನೆಮ್ಮದಿ ಆಗಿದ್ದಾರೆ. ಅವ್ರಿಗಿಂತ ಸುಖ ಪ್ರಪಂಚದಲ್ಲಿ ಇನ್ನೊಬ್ರಿಲ್ಲ. ಇಲ್ಲದೆ ಇರೋಕ್ಕೆ ತಲೆ ಕೆಡ್ಸ್ಕೊಂಡ್ರೆ, ಈಗ ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದಾರೆ, ಕೋಟಿಗಟ್ಟಲೆ ಇದೆ, ಒಳ್ಳೆ ಮನೆಗಳಿದೆ, ಒಳ್ಳೆ ಕಾರುಗಳಿದೆ, ಮಕ್ಕಳು ಸರಿಯಾಗಿ ಇರಲ್ಲ. ಕೊನೆಯಲ್ಲಿ ಒಂದು 60 ವರ್ಷ 70 ವರ್ಷ ವಯಸ್ಸಾಗಿರುತ್ತೆ, ಮೇಲೆ ಹೇಳ್ತಿರ್ತಾರೆ, ಮೇಲೆ ಒಂದು ನರಕ ಇದೆ ಅಂತೆ, ಪಾಪ ಮಾಡಿದವ್ರಿಗೇನೋ ಕೈ ಕತ್ತಿಸ್ತಾರಂತೆ, ಕಾಲು ಕತ್ತಿಸ್ತಾರಂತೆ. ಅದೆಲ್ಲ ಇಲ್ಲಿ ಈಗ ನಡೀತಿದೆ. ಮಾಡಬಾರ್ದೆಲ್ಲ ಮಾಡಿ ಬಂದಿರ್ತಾರೆ, ಇಲ್ಲೂ ಕೊಯ್ದಿರ್ತಾರೆ, ಕಾಲು ಕೊಯ್ದಿರ್ತಾರೆ. ನಮ್ಮ ಡಾಕ್ಟ್ರು ನರ್ಸ್ಗಳ ಚಿತ್ರಗುಪ್ತರು ಅಬ್ದರ್ಬಿಡ ಸಾವು ಬರಲಿಲ್ಲ ಅಂತ ಮೇಲೆ ನೋಡ್ತೀವಿ ಅಲ್ವಾ? ಸೊ ಸುಖಪುರುಷರು ಯಾರಂದ್ರೆ ಇರೋದ್ರಲ್ಲಿ ನೆಮ್ಮದಿ ಆಗಿದೆ. ನಿಮ್ಮ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ನೆಮ್ಮದಿ ಆಗಿದೆ. ಅದಕ್ಕಿಂತ ಸುಖಪುರುಷರು ಇನ್ನೇನಿಲ್ಲ. ನಮ್ಗಿರೋದ್ರಲ್ಲಿ ನೆಮ್ಮದಿ ಆಗಿದ್ದರೆ ನಮಗಿಂತ ಸುಖಪುರುಷರು ಇನ್ನೊಬ್ಬರಿಲ್ಲ. ತಲೆ ಕೆಡ್ಸ್ಕೊಂಡ್ರೆ ನಮಗಿಂತ ನದೃಷ್ಟರು ಇನ್ನೊಬ್ಬರಿಲ್ಲ. ಅದರಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಬಿಡಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ದುಡಿರಿ, ಅನ್ಯೋನ್ಯವಾಗಿರ್ರಿ, ಹಾಯಾಗಿರ್ರಿ. ಮತ್ತು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ, ಈಗ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಯಾವತ್ತೂ ಏನು ಅಂದ್ಕೊಂಡಿರಲ್ವಾ? ಏನು ಜಗಳ ಮಾಡ್ಕೊಂಡಿರಲ್ವಾ? ಅಂದ್ಕೊಳ್ಳಲ್ವಾ? ಏನು ಸರ್, ನಮ್ಮ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಒಂದು ಯಾವುದೋ ಒಂದು ಟೈಮಲ್ಲಿ ಜಗಳ ಮಾಡ್ಕೊಳ್ಳಲ್ವಾ? ಮಾಡ್ಕೊಳ್ತಿರ್ತಾನೆ. ಸೊ ಒಂದು ವ್ಯವಸ್ಥೆ ಒಂದು ಇದಂದಮೇಲೆ ಇಲ್ಲಿ ನಮ್ಮ ಮನೆಯಲ್ಲೇ ನಾವು ಜಗಳ ಕಾಯುವಾಗ ಇಲ್ಲಿ ನಾನಾ ಥರದ ಜನರು ಬರ್ತಾರೆ, ನಾನಾ ಥರದ ಜಾತಿಯವರು ಇರ್ತಾರೆ, ನಾನಾ ಥರದ ಮನುಷ್ಯರು ಇರ್ತಾರೆ. ಏನೋ ಒಂದು ಮಾತು ಹೆಚ್ಚು ಕಡಿಮೆ ಒಂದು ಬರುತ್ತೆ. ಇದೊಂಥರ ಸಂಸಾರ ಇದ್ದಾಯ್ತು. ಅವ್ರು ಯಾರೋ ಅಂದರು, ಇನ್ಯಾರೋ ಅಂದರು, ಮತ್ತಾರು ಅಂದರು, ಬೇಡ, ಎಲ್ಲರೂ ಕಷ್ಟಪಡ್ತಿರೋದು ನಗರ ಸ್ವಚ್ಛವಾಗಿರಬೇಕು,
ನಗರ ಜನತೆ ಸ್ವಚ್ಛವಾಗಿರಬೇಕು, ನಗರ ಹಾಯಾಗಿರಬೇಕು, ನೀವು ಹಾಯಾಗಿರಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಅವರು ಕಷ್ಟಪಡ್ತಿದ್ದಾರೆ. ಅದರಿಂದ ಒಬ್ಬರನ್ನೊಬ್ಬರು ಅಂದ್ಕೊಳ್ಳೋದು, ಈಗ ಕಮಿಷನರ್ ಸಾಹೇಬರು ಏನೋ ಒಬ್ಬರು ಒಂದು ಮಾತು ಅನ್ಬೋದು. ಈಗ ಹೇಳಿದವರು ಸರ್ ಇನ್ನೊಂದು 6 ತಿಂಗಳು ಬೇರೆ ಕೊಡಿ ಅಂತ. ನಾನು ವರ್ಷಕ್ಕೆ ಒಂದ್ಸಲಿ, ಈಗ ಅವ್ರ ಮಾತಿಂದ ನಾನು 6 ತಿಂಗಳಿಗೆ ಒಂದ್ಸಲಿ ಕೊಡ್ತೀನಿ ಅಂತ ಹೇಳಿ, ನೆಕ್ಸ್ಟ್ 6 ತಿಂಗಳಿಗೆ ಕೊಡ್ತೀನಿ. ಅವ್ರ ಮೇಲೆ ಏನು ಬಿತ್ತಿತ್ತು ಅವ್ರ ಮನೆಗೆ ಅದು ತೊಗೊಂಡು ಹೋಗ್ತಾರೆ. ಸೊ ಏನೋ ಒಂದು ಮಾತು ಬರುತ್ತೆ. ಆದ್ದರಿಂದ ಎಲ್ಲರೂ ಅನ್ವಯಿಸ್ಕೊಂಡು ಮನೇಲಿ ತಂದೆ ತಾಯಿದ್ರು ಅಂದ್ಕೊಳ್ತೀವಿ, ಅಪ್ಪ ಮಗನ ಅಂದ್ಕೊಳ್ತೀವಿ, ಅಮ್ಮ ತಾಯಿನ ಅಂದ್ಕೊಳ್ತೀವಿ. ಸೊ ಅನ್ವಯಿಸ್ಕೊಂಡು ನಿಮ್ಮ ಕರ್ತವ್ಯ ದೇವರು, ಕಾಯಕವಾಗಿ ಕೆಲಸ, ನಾವೇನು ಕೆಲಸ ಮಾಡ್ತಿರ್ತೀವೋ ನಮ್ಗೆ ಅದೇ ದೇವರು, ಅದನ್ನು ದೇವ್ರ ಸಮಾನ ಮಾಡ್ತಾ ದೊಡ್ಡವರಿಂದ. ನಮ್ಮ ಮನೆಗೆ ಯಾರೋ ಒಬ್ರು ನೆಂಟರು ಬಂದಿದ್ದಾರೆ ಸ್ವಾಮಿ, ಯಾರೋ ನೆಂಟರು ಬಂದ್ರಪ್ಪ, ಏನೋ ನಮ್ಮ ಯೋಗ್ತಾನುಸಾರ ಒಬ್ಬಟ್ಟನೋ ಅಥವಾ ಏನೊಂದೇನೋ ಪಾಯಸನೇ ಇನ್ನೊಂದು ಮತ್ತೊಂದೇ ಮಾಡ್ತೀವಿ. ಅವ್ರಿಗೇನೋ ಒಂದು ಗೌರವ, ಅಪ್ಪ ನೋಡಪ್ಪ ನಾವು ಬರೋಷ್ಟೊತ್ತಿಗೆ ಪಾಪ ಪಾಯಸ ಮಾಡಿದ್ರು, ಏನೋ ಒಬ್ಬಟ್ಟು ಮಾಡಿದ್ರು, ಇನ್ನೊಂದು ಮಾಡಿದ್ರು, ಎಷ್ಟು ಮರ್ಯಾದೆ ನಾವು ಬಂದರೆ. ಸೊ ನಮ್ಮ ಮನೆಗೆ ಇವರು ಬಂದಾಗ ನಾವು ಇದೇ ಥರ ಗೌರವವಾಗಿ ಕಾಣಬೇಕು ಅಂತ ಅವ್ರಿಗೂ ಒಂದು ಮನಸ್ಸಲ್ಲಿ ಒಂದು ಒಳ್ಳೆ ಭಾವನೆ ಇರುತ್ತೆ. ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ಇವತ್ತೇ ಬಂದು ಸಾಕಪ್ಪ, ಸುಮ್ಮನೆ ಬೆಳಗಿನ 5,000 ಖರ್ಚು, ಇವತ್ತೇ ಬರ್ಬೇಕಾ, ಇವತ್ತೇ ಸಾಯ್ಬೇಕು, ನಮ್ಗೆ ಆಚಾರ ಅನ್ಕೋಬೇಕು. ಅವ್ರು ಕೇಳ್ಬಿಟ್ಟಪ್ಪ ಏನು ಪರಿಸ್ಥಿತಿ, ಅಷ್ಟೊತ್ತಂಗ ನಿಮ್ಮ ಮೇಲೆ ಒಳ್ಳೆ ಅಭಿಮಾನ ಇತ್ತು. ಅಯ್ಯೋ ಪಾಪ ಪಾಯಸ ಮಾಡ್ತಾರೆ, ಬೋಂಡ ಮಾಡ್ತಾ ಇದ್ದಾರೆ, ಬಜ್ಜಿ ಮಾಡ್ತಿದ್ದಾರೆ, ನಮ್ಮ ಮನೆಗೆ ಬಂದರೆ ನಾವು ಗೌರವಿಸ್ಬೇಕು ಇವ್ರನ್ನಂತ. ಈಗ ದುಡ್ಡು ಖರ್ಚಾಗಿದೆ, ಮಾಡಿದ್ದೇ ಇದೆ, ಎಲ್ಲಾನು ಇದೆ. ಅಲ್ಲಿಂದ ಮತ್ತೆ ನಮ್ಮ ಮನೇಲಿ ಏನು ಯೋಗ್ಯ ಇದ್ದಾರೆ, ಇವ್ರ ಮನೆಗೆ ಬಂದು ಇವ್ರ ಮನೆಗೆ ಜೀವನದಲ್ಲಿ ಕಾಲು ಇಡಬಾರ್ದು ಅಂತ ಉಟ್ಕೊಂಡು ಮಾಡಿದೆಲ್ಲ ಮಾಡಿದ್ದೀರಾ, ಖರ್ಚು ಮಾಡಿದ್ದೀರಾ, ಅಡುಗೆನೂ ಮಾಡಿದ್ದೀರಾ, ಬಾಯ್ ಮನಸ್ಸು ಸ್ಥಿಮಿತ ಕಳ್ಕೊಂಡ್ರಿ. ಅಲ್ಲಿ ಯಾಕೆ ಹೋಯ್ತು ಇವ್ನ ಮನೆ, ನಮ್ಗೇನು ಗತಿ ಇದ್ದಾರೆ ಬಂದು ಈಗ ಊಟನೂ ಬೇಡ, ಇದು ಬೇಡ, ಜನ್ಮದಲ್ಲಿ ಇವನ್ನ ಮನೆಗೆ ಕಾಲು ಕೂಡ ಇಡಲ್ಲ ಅಂತ ಹೇಳೋದು. ಅಲ್ಲಿ ಉಳಿಸ್ಕೊಂಡು ತಂದೆ ತಾನೇ ಬಂದಿದ್ದು ಮಾಡಿದ್ದೆಲ್ಲ ಮಾಡಿ. ಆದ್ರಿಂದ ನಾವು ಮಾಡೋ ಕೆಲಸನ ತೃಪ್ತಿಯಾಗಿ ಮಾಡೋಣ. ಒಂದು ಕಾರ್ಯಕ್ರಮ ಅಂದರೆ ನಾವು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಹೇಗಿರ್ಬೇಕು ಅನ್ನೋದನ್ನ ಪೌರಾಯುಕ್ತ ಸಾಹೇಬರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮನೆಯಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಮನೆಯಲ್ಲಿ ಹೇಳ್ಕೊಡ್ತೀವೋ ಆ ಥರ ಹೇಳ್ಕೊಟ್ಟಿದ್ದಾರೆ. ಯಾಕಂದರೆ ಅದು ಮಾನವೀಯತೆಯ ಲಕ್ಷಣಗಳು, ಮನುಷ್ಯತ್ವ ಲಕ್ಷಣಗಳು. ಆ ನಿಟ್ಟಿನಲ್ಲಿ ನಾವು ನಮ್ಮ ಜವಾಬ್ದಾರಿ, ನಮ್ಮ ಕೆಲಸನ ಮಾಡ್ಕೊಂಡು ಹೋದ್ರೆ ಮಿಕ್ಕಿದ್ದು ಭಗವಂತ ನೋಡ್ಕೊಂತೇವೆ ಅಂತ ನಮ್ಮ ಕೃಷ್ಣ ರೆಡ್ಡಿ ಸರ್ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಕೆಲಸ ಏನಿದೆ ಆ ಜವಾಬ್ದಾರಿನ 100% ಫುಲ್ಫಿಲ್ ಆಗಿ ಮಾಡುವಂಥ ಒಂದು ಕೆಲಸ ನಾವು ಮಾಡಿದ್ರೆ ಮಿಕ್ಕಿದ್ದು ಮುಗಿದು ನಮ್ಮ ಕೆಲಸ ಅಷ್ಟಕ್ಕೆ ಅನ್ನೋದು ಒಂದು ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನೀವು ಸಾರ್ವಜನಿಕರಲ್ಲಿ ಬೇಸರ ಆಗಿರ್ಬೋದು, ಯಾರೇನೋ ಅಂದಿರ್ಬೋದು, ಯಾವುದೂ ತಲೆ ಕೆಡಿಸ್ಕೊಂಡಿರ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಕೆಲಸ ಭಗವಂತ ನಿಮ್ಗೆ ಆಯುಷ್ಯವಾಗಿ ಚೆನ್ನಾಗಿ ಕೊಡಲಿ. ಹಾಗೂ ನಿಮ್ಮಂಥವ್ರನ್ನ ಗುರುತಿಸಿ ಒಂದಷ್ಟು ಕೃತಜ್ಞತೆ ಸಲ್ಲಿಸಬೇಕನ್ನೋ ಒಂದು ನಿಟ್ಟಿನಲ್ಲಿ ಜೈಮಾತಿ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ಅವರು ಒಳ್ಳೆಯ ಕಾರ್ಯಕ್ರಮ, ಮನುಷ್ಯತ್ವದಲ್ಲಿ ನೋಡ್ತಕ್ಕಂಥ ಮನುಷ್ಯ ಸೇವೆಯೇ ಮಾನವನ ಸೇವೆಯೇ ದೇವರ ಸೇವೆ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕೆಲಸ ಒಂದು 5-6 ತಿಂಗಳು ಹಿಂದ್ಗಡೆನೆ ಮಾಡಬೇಕಾಗಿತ್ತು. ನಿಮ್ಮದು ಪೌರಾಯುಕ್ತ ಸಾಹೇಬ್ ಹೇಳ್ತಾ ಇದ್ರು, ಸ್ವಲ್ಪ ಬೇಗ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. అయితే ಈ ವಿಷಯಕ್ಕೆ ಸಂಬಂಧಪಟ್ಟ ನಮ್ಮ ಹತ್ರ ಹೇಳ್ತಾ ಇದ್ರು. ಅಂದರೆ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೊಂದು ವಿಶೇಷವಾದ ವ್ಯಕ್ತಿ ನಮ್ಮ ಕೃಷ್ಣ ರೆಡ್ಡಿ ಸರ್. ಯಾಕಂದರೆ ಸರ್ಕಾರಿ ಕ್ಷೇತ್ರದಲ್ಲಿ ಅವರು ಪ್ರತಿಯೊಂದು ಯಾವುದೇ ಒಂದು ಸಹಕಾರಿ ಸಂಘದಲ್ಲೂ ಕೂಡ ಇವತ್ತು ಪ್ರತಿಯೊಂದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂದರೆ ಆ ನಿಟ್ಟಿನಲ್ಲಿ ಅವರು ತಮ್ಮ ಕೆಲಸನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿ ಹೆಸರು ಮಾಡಿರ್ತಕ್ಕಂಥ ಆ ಒಂದು ವಿಶೇಷ ವ್ಯಕ್ತಿ ಇವತ್ತೊಂದು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಒಂದು ಆಸೆ ಇತ್ತು. ಹಾಗಾಗಿ ತಡವಾಗಿ ಸಾಹೇಬರು ಮತ್ತು ಇವತ್ತಿನ ದಿನಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಒಂದು ಭಾಗ್ಯ ಸಿಕ್ಕಿದೆ. ಕಾರ್ಯಕ್ರಮ ಎಲ್ಲ ಇರುತ್ತೆ, ಆದರೆ ದಾನ ಮಾಡ ಅಂತ ಗುಣ ಇರೋದು ಕೆಲವತ್ರ ಮಾತ್ರ. ಆ ಕೆಲವರ ಪಂಕ್ತಿಯಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಸೇರ್ತಾರೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ಹೊಡೆದು. ನಿಮ್ಮ ಕುಟುಂಬಗಳು ನೀವೆಲ್ಲರೂ ಕೂಡ ಚೆನ್ನಾಗಿರೋದ್ರ ಜೊತೆಗೆ ನಾರಾಯಣ ಸ್ವಾಮಿ ಅವ್ರ ಕುಟುಂಬ, ಆ ದೇವರು ಅವರು ಕೂಡ 100 ವರ್ಷ ಆರೋಗ್ಯ ಐಶ್ವರ್ಯ ಕೊಟ್ಟು. ಈಗ ನಮ್ಮ ಸಾಹೇಬ್ರು ಹೇಳಿದ್ರು, ಈಗ ಎಲ್ಲರದು ಬಟ್ಟೆ ಆಗೋಗಿದೆ, ಇನ್ನೊಂದು 6 ತಿಂಗಳಿಗೆ ಇನ್ನೊಂದ್ಸಲ ಕೊಡ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅಂತ. ಸಾಹೇಬ್ರ ಜೊತೆಗೆ ನಾನು ಕೂಡ ನಾರಾಯಣ ಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಸೊ ನಿಮ್ಗೆ 6 ತಿಂಗಳಲ್ಲಿ ಕೊಡ ಅಂತದ್ದು. ಅದಕ್ಕೇನಾದರೂ ರಿಸೋರ್ಸ್ ಶಾರ್ಟೇಜ್ ಆದರೆ ನನ್ನ ಸಂಪರ್ಕ ಮಾಡಿದ್ರೆ ಜೋಡಣೆ ಮಾಡಿ ಕೊಡ ಅಂತ ಕೆಲಸ ಮಾಡ್ತೇನೆ. ದಯವಿಟ್ಟು ಸ್ನೇಹಿತರಿಗೊಂದು ಅವಕಾಶ. ಮನೆಯಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ, ಮನೆಯನ್ನು ಸ್ವಚ್ಛ ಮಾಡ್ತಾ ಹೋಗ್ತಾರೆ, ಮನೆಯಲ್ಲಿ ಕರೆಕ್ಟ್ ಇದಂಗೆ ನೋಡ್ತಾರೆ, ಮನೆಯಲ್ಲಿ ಬೆಳಕಿದಂಗೆ ನೋಡ್ತಾರೆ, ಉಟ್ಕೊಳ್ತೀರ ಅಂತ ಭಾವಿಸಿದ್ದೀನಿ. ಮನೆ ಮಕ್ಕಳನ್ನ ತಂದೆ ತಾಯಿಯವರು ಸ್ವಚ್ಛವಾಗಿ ಇಡೋಂಥ ಪ್ರಯತ್ನ ಮಾಡ್ತಾರೆ. ಆದ್ರೂ ನೀವು ಚಿಂತಾಮಣಿ ಟೌನ್ಗೆ ತಂದೆ ತಾಯಿ ಇದ್ದಂಗೆ ನೀವೆಲ್ಲ
ಯಾಕೆಂದ್ರೆ ಪೂರ್ತಿ ಟೌನ್ ಸ್ವಚ್ಛವಾಗಿರಂಗೆ, ಪೂರ್ತಿ ಚಿಂತಾಮಣಿ ಟೌನ್ಗೆ ನೀರು ಕೊಡೋಂಥ ವ್ಯವಸ್ಥೆ, ಅವ್ರಿಗೆ ಬೆಳಕು ಕೊಡೋ ವ್ಯವಸ್ಥೆ ಯಾರಾದ್ರೂ ಮಾಡ್ತಿದ್ದಾರೆ ಅಂದ್ರೆ ಅದು ಕ್ರೆಡಿಟ್ ಎಲ್ಲ ನಿಮ್ಗೆ ಸಲ್ಲಬೇಕು, ನಿಮ್ಮ ನಾಯಕರಾದಂತ ನಮ್ಮ ಕಮಿಷನರ್ ಸಾಹೇಬ್ಗೆ ಸಲ್ಲಬೇಕು ಅಂತ. ಅದು ಅತ್ಯಂತ ದೊಡ್ಡ ಕೆಲಸ, ಅತ್ಯಂತ ದೇವ್ರ ಕೆಲಸ. ಕಾರಣ ಏನು ಅಂದ್ರೆ ಸಮಾಜಕ್ಕಾಗಿ ನೀವು ದುಡಿತಾ ಇದ್ದೀರ. ಆದ್ರೆ ಸಾಹೇಬ್ರು ಒಂದು 3-4 ಕಿವಿ ಮಾತುಗಳು ಹೇಳಿದ್ರು. ಕೆಟ್ಟ ಹ್ಯಾಬಿಟ್ ಇಂದ ಅನೇಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರು ಸಾಯ್ತಾ ಇರೋದು ನಾನು ಗಮನಿಸಿದ್ದೀನಿ. ದಯವಿಟ್ಟು ಕೆಟ್ಟ ಹ್ಯಾಬಿಟ್ಗೆ ಅಡಿಕ್ಟ್ ಆಗಬೇಡಿ. ನೀವು ನಮಗೆ ಇರೋಂಥ ಪ್ರಯತ್ನ ಮಾಡಿ. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಕೂಡ ಸುಖವಾಗಿರ್ಬೇಕಾದ್ರೆ ನೀವು ಕೂಡ ಪೂರ್ಣ 75 ವರ್ಷ, 80 ವರ್ಷ, 100 ವರ್ಷವರೆಗೂ ಬಹಳ ಅಂತ ಕೆಲಸ ಮಾಡಬೇಕಾದ್ರೆ ಕೆಟ್ಟ ಚಟಗಳು ನಮ್ಮ ಹತ್ರ ಬಂದಾಗೆ ನೋಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಕೂಡ ನೀವು ನೋಡ್ಕೊಳ್ಳಿ ಅಂತ. ಸೊ ಅದು ಕೂಡ ತಾವು ಮೈಗೂಡಿಸ್ತಾ ಹೋಗ್ಬೇಕು. ಅವ್ರು ಹೇಳ್ತಾ ಹೋಗ್ತಾ ಹೋದ್ರು. 4 ಹೆಸರು ಕೂಡ ಹೇಳ್ತಾ ಹೋದ್ರು. ಆಶ್ಚರ್ಯ ನನಗೆ. ನಾನು ಎಲ್ಲಿ ನೋಡಿದ್ರು ಇವ್ರು ಕಾಣ್ತಾರೆ, ಎಲ್ಲಿ ನೋಡಿದ್ರು ಇವ್ರು ಕೆಲಸ ಮಾಡ್ತಾ ಹೋಗ್ತಾರೆ. ಆ ರೀತಿ ಕೆಲಸ ಮಾಡೋದನ್ನ ಮೈಗೆ ಹಚ್ಕೊಳ್ತಾ ಹೋಗ್ಬೇಕು ಅಂತ. ನಿಜವಾಗ್ಲೂ ನೀವು ಅದನ್ನ ಹಚ್ಕೊಳ್ತಾ ಹೋದ್ರೆ ನಾವ್ ಯಾರು ರೆಕಗ್ನೈಸ್ ಮಾಡ್ತಾ ಇದ್ರು ದೇವ್ರು ನಮ್ಮನ್ನ ರೆಕಗ್ನೈಸ್ ಮಾಡಂತ ಕೆಲಸ ಮಾಡ್ತಾರೆ. ನಾರಾಯಣ ಸ್ವಾಮಿ ಮನೆಯಲ್ಲಿ ಅವ್ರು ಹೇಳ್ತಾ ಹೋದ್ರು, ನಾನು ಕೂಡ ಯಾವುದೋ ಒಂದು ಓಟ್ನಲ್ಲಿ ಕೆಲಸಕ್ಕೆ ಸೇರಿ ನನ್ನ ಜೀವನನ ಪ್ರಾರಂಭ ಮಾಡಿದೆ. ಇವತ್ತು ಆ ಕೆಲಸ ಮಾಡೋರಿಗಿರಲ್ಲ, ಬಟ್ಟೆ ಕೊಡೋಂಥ ಶಕ್ತಿ ಆ ದೇವ್ರು ನನಗೆ ಕೊಟ್ಟು. ಕಾರಣ ಏನು ಅಂದ್ರೆ ಒಂದೇ ನಾನು ನಂಬಿರೋದು ನನ್ನ ಕರ್ಮ, ಅಂದ್ರೆ ನನ್ನ ಕೆಲಸ. ಯಾವುದು ಟೈಮ್ ನೋಡಲ್ಲ, ನಾನು ಕೆಲಸನೇ ನೋಡ್ತೀನಿ ಅಂತ. ಸೊ ಅಂತ ದೃಷ್ಟಿ ಇರೋದ್ರಿಂದ ಇಂಥವೆಲ್ಲ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಆಗ್ತದೆ. ಸೊ ಹಂಗಾಗಿ ಇವತ್ತು ನನಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೂ ಕೂಡ ಚಿಕ್ಕಬಳ್ಳಾಪುರ